ಕೆಟ್ಟ ಮೇಲೆ ಬುದ್ಧಿ ಬಂತು, ಸುಟ್ಟ ಮೇಲೆ ಒಲೆ ಉರಿತು ಅನ್ನುವಂತಹ ಮಾತು ಈಗ ಬುರುಡೆ ಗ್ಯಾಂಗಿಗೆ ಸರಿಯಾಗಿಯೇ ಮ್ಯಾಚ್ ಆಗ್ತಾ ಇದೆ. ಇಷ್ಟು ದಿನ ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ದೇ ಆಡಿದ್ದು, ಈಗ ನೋಡಿದರೆ ಮೂಲ ಪ್ರಕರಣವನ್ನೇ ರದ್ದುಪಡಿಸೋದಕ್ಕೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ತಮ್ಮ ಬುಡಕ್ಕೆ ಬಂದಿರೋದ್ರಿಂದ ಪ್ರಕರಣವನ್ನು ರದ್ದು ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರಾ? ಬಂಧನದ ಭೀತಿಯಲ್ಲಿ ಪ್ರಕರಣವನ್ನು ರದ್ದು ಮಾಡೋದಕ್ಕೆ ಹೈಕೋರ್ಟ್ನ ಮೊರೆ ಹೋದ್ರ? ತಾವೇ ಹೋರಾಡಿ ಚಿನ್ನಯ್ಯನ ಮೂಲಕ ಪ್ರಕರಣವನ್ನು ದಾಖಲಿಸಿತ್ತು ಈ ಗ್ಯಾಂಗು. ಆರೋಪಿ ಚಿನ್ನಯ್ಯ ತಪ್ಪಿಸಿಕೊಂಡಿದ್ರಿಂದ ಬುರುಡೆ ಗ್ಯಾಂಗಿಗೆ ಈಗ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸುಳ್ಳು ಪ್ರಕರಣದ ಬಗ್ಗೆ ಚಿನ್ನಯ್ಯ SIT ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಚಿನ್ನಯ್ಯನ ಹೇಳಿಕೆಯ ಆಧಾರದಲ್ಲಿಯೇ ಬುರುಡೆ ಗ್ಯಾಂಗಿಗೆ SIT ನೋಟಿಸ್ ಕೊಟ್ಟಿದೆ. ವಿಚಾರಣೆ ಎದುರಿಸಲೇಬೇಕಿದೆ. ವಿಚಾರಣೆಗೆ ಬರಲಿಲ್ಲ ಅಂದರೆ ಮುಖಾಮುಖಿ ನೋಡದೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಮಾಡಬೇಕು? ಇಡೀ ಪ್ರಕರಣವನ್ನೇ ರದ್ದು ಮಾಡಿ ಅಂಥೇಳಿ ಕಾನೂನಿನ ಮೂಲಕ ಈಗ ಹೋರಾಟ ಮಾಡೋದಕ್ಕೆ ಈ ಬುರುಡೆ ಗ್ಯಾಂಗ್ ಮುಂದಾಗ್ತಾ ಇದೆ. ಈಗಿರುವಂತಹ ಪ್ರಶ್ನೆ SIT ಏನು ಮಾಡುತ್ತೆ ಅಂತ ನೋಡಿ. ಇಷ್ಟೆಲ್ಲ ಹಾರಾಡಿದ್ರಲ್ಲ, ನಿಜವಾಗಿಯೂ ಕೂಡ ಸತ್ಯ ಇದೆ ಅನ್ನೋದಾದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿತ್ತು ಈ ಬುರುಡೆ ಗ್ಯಾಂಗ್. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್, ವಿಠಲ್ ಗೌಡ, ಸುಜಾತಾ ಭಟ್ಗೆ ವಿಚಾರಣೆಗೆ ಕರೆಯಲಾಗಿತ್ತು. ವಿಚಾರಣೆ ನಡೆಸಿದ ಬಳಿಕ ಬಂಧಿಸೋ ಭಯದಲ್ಲಿ ಬುರುಡೆ ಗ್ಯಾಂಗ್ ಇದ್ದಿದ್ದು. ಹೀಗಾಗಿ ಸುಜಾತಾ ಭಟ್ಟನ್ನ ಹೊರತುಪಡಿಸಿ ಎಲ್ಲರೂ ಕೂಡ ವಿಚಾರಣೆಗೆ ಗೈರಾಗ್ತಾರೆ. ಈ ನಡುವೆ ಪ್ರಕರಣವನ್ನೇ ರದ್ದುಪಡಿಸಲು ಹೈಕೋರ್ಟ್ ಮೊರೆ ಹೋಗ್ತಾರೆ. ಅಂದ್ರೆ ಬಂಧನ ಭೀತಿಯಿಂದ ಪಾರಾಗುವಂತಹ ಪ್ಲಾನ್ ಇದು. ಎಷ್ಟೇ ಏನೇ ಮಾಡಿದರೂ ಕೂಡ ನೀವು ಮಾಡಿರುವಂತಹ ಆರೋಪವನ್ನು ಸಾಬೀತುಪಡಿಸದೇ ಇದ್ರೆ ನೀವು ಹೇಡಿಗಳು ನೀವೆಲ್ಲ. ನನ್ನ ಸಹೋದ್ಯೋಗಿ ಈಗ ಮಂಗಳೂರು ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಇಷ್ಟೆಲ್ಲ ಹಾರಾಡಿ ಇಷ್ಟೆಲ್ಲ ಹೋರಾಟ ಮಾಡಿ ಅದು ಇದು ಅಂತೇಳಿ ಬೊಬ್ಬೆ ಹೊಡೆದಂಥವ್ರು ಎಲ್ಲರೂ ಕೂಡ ಈಗ ಕೇಸ್ ವಾಪಸ್ ಪಡಿತಾ ಇದ್ದಾರೆ ಅಂತಂದ್ರೆ ಇವರೆಲ್ಲ ಹೇಡಿಗಳೇ ಅಲ್ವಾ? ಅದನ್ನ ಬಿಟ್ಟರೆ ಇನ್ನೇನು ಕರೆಯೋಕ್ಕಾಗತ್ತೆ ಅವರನ್ನ? ಹೇಡಿಗಳೇ ಇವರು. ಇಷ್ಟು ದಿನ ಬಿಟ್ಟಿದ್ದೆಲ್ಲ ಇವರೇ ಬುರುಡೆ ಇಟ್ಕೊಂಡ್ಬಿಟ್ಟು ಬುರುಡೆ ಬಿಟ್ಕೊಂಡು ಓಡಾಡಿದವರು ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ಖಂಡಿತ ಅರುಣ್, ಈ ಪ್ರಕರಣ ಈಗ ತಮ್ಮ ಬುಡಕ್ಕೆ ಬಂದಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಇದರಿಂದ ಪಾರಾಗಬೇಕು, ನಾವು ಬಂಧನಕ್ಕೊಳಗಾಗಬಾರ್ದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈಗ ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆರಂಭದಲ್ಲಿ ಈ ಚಿನ್ನಯ್ಯನನ್ನ ಮಾಸ್ಕ್ ಮ್ಯಾನ್ ಅಂತ ಹೇಳಿಕೊಂಡು ಆತನನ್ನ ಪ್ರಕರಣ ದಾಖಲಿಸುವ ರೀತಿಯಲ್ಲಿ ಆತನಿಗೆ ಒತ್ತಡ ಹಾಕಲಾಗಿತ್ತು. ಆತನಿಗೆ ಒಂದು ತಲೆಬುರುಡೆಯನ್ನು ತಂದು ಇದೇ ಗ್ಯಾಂಗ್ ತಂದು ಕೊಟ್ಟಿತ್ತು. ಆ ಬಳಿಕ ಅದನ್ನ ಇಟ್ಕೊಂಡು ಇಡೀ ಪ್ರಕರಣದಲ್ಲಿ ನೂರಾರು ಶವಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಸತ್ಯವನ್ನ ಹೇಳುವ ರೀತಿಯಲ್ಲಿ ಸುಳ್ಳನ್ನ ಪ್ರೆಸೆಂಟ್ ಮಾಡಿದ. ಆದರೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ. ತನಿಖೆ ಮುಂದುವರಿಯಿತು, ಉತ್ಖನನ ಎಲ್ಲವೂ ಆಯಿತು. ಆ ಬಳಿಕ SIT ರಚನೆ ಆಗಿ ತನಿಖೆಯನ್ನ ಮಾಡಿ ಉತ್ಖನನ ಮಾಡಿ ಅದರಲ್ಲಿ ಆತನೇ ಆರೋಪಿ ಅನ್ನುವಂಥದ್ದು ಗೊತ್ತಾಯಿತು. ಆತನನ್ನು ಬಂಧಿಸಿ ಯಾವಾಗ SIT ವಿಚಾರಣೆ ಮಾಡುತ್ತೋ ಅವತ್ತೇ ಗೊತ್ತಾಗಿದೆ ಇದು ಬುರುಡೆ ಗ್ಯಾಂಗ್ನ ಟೋಟಲಿ ಪ್ಲಾನ್ ಅನ್ನುವಂಥದ್ದು. ಹಾಗಾಗಿ ಬುರುಡೆ ಗ್ಯಾಂಗ್ನ ಪ್ರಮುಖ ಸೂತ್ರಧಾರಿಗಳು, ಸಂಸ್ಥಾಪಕರಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣರ್, ಜಯಂತ್ ಟಿ, ವಿಠಲ್ ಗೌಡ, ಸುಜಾತಾ ಭಟ್, ಹೀಗೆ ಎಲ್ಲರೂ ಇದರಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಆರಂಭದ ದಿನಗಳಲ್ಲೇ ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಈಗ ಕಳೆದ 1 ತಿಂಗಳಿನಿಂದ ಈ ಬುರುಡೆ ಗ್ಯಾಂಗ್ನ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮರೋಡಿ ಭೂಗತನಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಪ್ರಕರಣಕ್ಕೂ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಈಗ ಕೊನೆಯದಾಗಿ SIT ಒಂದು ನೋಟಿಸನ್ನು ಕಳೆದ ಸೋಮವಾರದಂದು 27ನೇ ತಾರೀಕಿಗೆ ಹಾಜರಾಗಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು 5 ಮಂದಿಗೆ ನೋಟಿಸ್ ಕೊಟ್ಟಿತ್ತು. ಒಂದು ವೇಳೆ ನೀವು ನೋಟಿಸ್ಗೆ ಏನಾದರೂ ವಿಚಾರಣೆಗೆ ಹಾಜರಾಗದಿದ್ದರೆ ನಿಮ್ಮನ್ನು ಬಂಧಿಸಿ ವಿಚಾರಣೆ ಮಾಡಬೇಕು ಅನ್ನುವಂಥದ್ದನ್ನು SIT ನೋಟಿಸಲ್ಲಿ ಸೂಚಿಸಿತ್ತು. ಆ ಕಾರಣಕ್ಕಾಗಿ ಈಗ ಈ ಪ್ರಕರಣದಲ್ಲಿ ಏಕಾಂಗಿಯಾಗಿರುವಂಥ ಸುಜಾತಾ ಭಟ್ ಮಾತ್ರ ಬಂದು ವಿಚಾರಣೆಯನ್ನು ಎದುರಿಸಿ ಹೋಗಿರುವಂಥದ್ದು. ಇನ್ನುಳಿದ 4 ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳಿದ್ದಾರೆ. ಅದರಲ್ಲಿ ತಿಮರೋಡಿಗೆ 7 ದಿನಗಳ ಕಾಲವನ್ನು ಕೊಟ್ಟಿರುವಂಥದ್ದು, ಮತ್ತೆ ಇನ್ನುಳಿದವರಿಗೆ 4 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ನಾಳೆಗೆ ಅದು ಅಂತ್ಯ ಆಗುತ್ತೆ. ಹಾಗಾಗಿ ಅದರ ಮೊದಲೇ ಈ ಒಂದು ಪ್ರಕರಣವನ್ನು ರದ್ದು ಮಾಡಬೇಕು. ರದ್ದು ಮಾಡಿದರೆ ಈ ಪ್ರಕರಣದಲ್ಲಿ ನಾವು ಬಚಾವಾಗ್ತೇವೆ, ಯಾವುದೇ ಕಾರಣಕ್ಕೂ ನಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪ್ಲಾನ್ ಮಾಡಿಕೊಂಡು ಈಗ ಈ ಗಿರೀಶ್ ಮಠಣ್ಣರ್ನ ನೇತೃತ್ವದಲ್ಲಿ ಈ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಅದೇನಾದರೂ ರದ್ದಾದರೆ ನಾವು ಬಂಧನದಿಂದ ಪಾರಾಗ್ತೇವೆ ಅನ್ನುವಂಥದ್ದನ್ನು ಈ ಒಂದು ಬುರುಡೆ ಗ್ಯಾಂಗ್ ಈಗ ಕಂಡುಕೊಂಡಿತ್ತು. ಹಾಗಾಗಿ ಈಗ ಈ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ನ 4-5 ಮಂದಿ ಸದಸ್ಯರು ಖಂಡಿತವಾಗಿಯೂ ಬಂಧನಕ್ಕೊಳಗಾಗುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಬೇಕಾದಂಥ ತಯಾರಿಗಳನ್ನು SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಈಗ ಬುರುಡೆ ಗ್ಯಾಂಗ್ ಈ ರೀತಿಯಾದಂಥ ಪ್ಲಾನನ್ನು ಮಾಡಿಕೊಂಡಿದೆ. ಆರಂಭದ ದಿನಗಳಿಂದಲೂ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ನೂರಾರು ಶವ ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿ ಅದನ್ನು ಇಡೀ ಜಗತ್ತೇ ನಂಬುವ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಿಕೊಂಡು ಬಂದಿತ್ತು. ಆದರೆ ಈಗ
ತಮ್ಮ ಬುಡಕ್ಕೆ ಬಂದಿದೆ, ನಾವೇ ಇದರಲ್ಲಿ ಬಂಧನಕ್ಕೊಳಗಾಗ್ತೇವೆ ಅನ್ನುವಂಥದ್ದನ್ನು ಕಂಡುಕೊಂಡ ಬಳಿಕ ಈಗ ಅದರಿಂದ ಪಾರಾಗ್ಲಿಕ್ಕೆ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ಕೊಂಡಿರುವಂಥದ್ದು. ಇದು ಜನರ ಮುಂದೆ ಅವರೆಲ್ಲರ ಮಾನ ಹರಾಜಾಗಿರುವಂಥದ್ದನ್ನ ಖಂಡಿತವಾಗಿ ಇದರಲ್ಲಿ ಗಮನಿಸಬಹುದು. ಈಗಾಗಲೇ ಈ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ ಅನ್ನ ಸಂಸ್ಥಾಪನೆ ಮಾಡ್ಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಭೂಗತನಾಗಿದ್ದುಕೊಂಡು ಇನ್ನುಳಿದವರು ಈಗ ಭೂಗತರಾಗಿದ್ದುಕೊಂಡು ಇದರಿಂದ ಪಾರಾಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖಪಾಲ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.